ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ಭಾನುವಾರ ಸಂಜೆ 7 ಗಂಟೆಗೆ ಮೆಣಸಿನಕಾಯಿಯೊಂದಿಗೆ ಹೀಗೆ ಮಾಡಿ ಸಾಕು. ಕೇವಲ 1 ಗಂಟೆಯಲ್ಲಿ ಹಣ ಹರಿದು ಬರುತ್ತದೆ ಮತ್ತು ನಿಮ್ಮ ಜೀವನವೇ ಬದಲಾಗುತ್ತದೆ. ಮೆಣಸಿನಕಾಯಿಯೊಂದಿಗೆ ಈ ರೀತಿ ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ಜಗತ್ತಿನಲ್ಲಿ ಕಷ್ಟಪಡದವರು ಯಾರೂ ಇರುವುದಿಲ್ಲ. ಪ್ರತಿಯೊಬ್ಬರೂ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಯಾವುದಾದರೂ ಒಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ. ಕಷ್ಟಪಟ್ಟು ದುಡಿಯುತ್ತಲೇ ಇರುತ್ತಾರೆ. ಆದರೆ ಕೈಯಲ್ಲಿ ಒಂದು ಚಿಕ್ಕಾಸು ಉಳಿಯುತ್ತಿಲ್ಲ ಎಂದು ದುಃಖ ಪಡುತ್ತಿರುತ್ತಾರೆ. ಏಕೆ ಹೀಗಾಗುತ್ತದೆ? ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಏಕೆ ಸಿಗುತ್ತಿಲ್ಲ? ನಮ್ಮ ಮನೆಗೆ ಲಕ್ಷ್ಮೀದೇವಿ ಏಕೆ ಬರುತ್ತಿಲ್ಲ ಎಂದು ಅನೇಕರು ಚಿಂತಿಸುತ್ತಿರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ನರದೃಷ್ಟಿ ಮತ್ತು ನಮ್ಮ ಮನೆಯ ಸುತ್ತ ಇರುವ ನಕಾರಾತ್ಮಕ ಶಕ್ತಿಗಳು. ಇವೆಲ್ಲವನ್ನು ನಾಶಪಡಿಸಿ ಕೇವಲ 1 ಗಂಟೆಯಲ್ಲಿ ನಿಮ್ಮ ಮನೆಗೆ ಸಂಪತ್ತಿನ ಹರಿವು ಪ್ರಾರಂಭವಾಗುವಂತೆ ಮಾಡುವ ಅದ್ಭುತ ತಂತ್ರ ಹೊಂದಿದೆ. ಅದೇ ಮೆಣಸಿನಕಾಯಿ ಪರಿಹಾರ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಭಾನುವಾರ ಸಂಜೆ ಈ ಪರಿಹಾರವನ್ನು ಮಾಡುವುದರಿಂದ ಸಿಗುವ ಪ್ರಯೋಜನಗಳು ಅಷ್ಟಿಷ್ಟಲ್ಲ. ಭಾನುವಾರ ಸಾಕ್ಷಾತ್ ಆ ಸೂರ್ಯ ಭಗವಾನನಿಗೆ ಪ್ರಿಯವಾದ ದಿನ. ಗ್ರಹಗಳಿಗೆ ರಾಜ ಸೂರ್ಯ. ಆ ಸೂರ್ಯನ ಅನುಗ್ರಹವಿದ್ದರೆ ಮಾತ್ರ ನಮಗೆ ಸಮಾಜದಲ್ಲಿ ಕೀರ್ತಿ, ಪ್ರತಿಷ್ಠೆಗಳು, ಆರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತವೆ. ಅಂತಹ ಭಾನುವಾರದಂದು ಸಂಜೆ ಸಮಯದಲ್ಲಿ, ಅಂದರೆ ಸೂರ್ಯ ಅಸ್ತಮಿಸಿ ಕತ್ತಲಾಗುತ್ತಿರುವ ಸಮಯದಲ್ಲಿ ರಾಹುಕೇತುಗಳ ಪ್ರಭಾವ, ದೃಷ್ಟಿ ದೋಷ ಮತ್ತು ದುಷ್ಟಶಕ್ತಿಗಳ ಪ್ರಭಾವ ಸ್ವಲ್ಪ ಹೆಚ್ಚಾಗಿರುತ್ತದೆ. ಸರಿಯಾಗಿ ಆ ಸಮಯದಲ್ಲಿ ನಾವು ಈ ಮೆಣಸಿನಕಾಯಿ ಪರಿಹಾರವನ್ನು ಮಾಡುವುದರಿಂದ ನಮ್ಮ ಮನೆಯನ್ನು, ನಮ್ಮ ಸಂಪಾದನೆಯನ್ನು ಕಾಡುತ್ತಿರುವ ದಾರಿದ್ರ್ಯವೆಲ್ಲ ಸುಟ್ಟು ಬೂದಿಯಾಗಿ ಹೋಗುತ್ತದೆ. ಭಾನುವಾರ ಸಂಜೆ ಪರಿಹಾರ ಮಾಡುವುದರಿಂದ ಮುಖ್ಯವಾಗಿ ನಿಂತು ಹೋದ ಕೆಲಸಗಳು ವೇಗವಾಗಿ ನಡೆಯುತ್ತವೆ. ಎಷ್ಟೋ ದಿನಗಳಿಂದ ಬರಬೇಕಾದ ಬಾಕಿ ಹಣ ವಸೂಲಾಗುತ್ತದೆ. ಶತ್ರುಗಳ ಬಾಧೆಗಳು ದೂರವಾಗುತ್ತವೆ. ಮುಖ್ಯವಾಗಿ ಮನೆಯಲ್ಲಿರುವ ಕಲಹಗಳು ದೂರವಾಗಿ ಶಾಂತಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ನಷ್ಟಗಳು ಬರುತ್ತಿದ್ದರೂ, ಉದ್ಯೋಗದಲ್ಲಿ ಪ್ರಮೋಷನ್ಗಳು ನಿಂತು ಹೋಗಿದ್ದರೂ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೂ ಈ ಭಾನುವಾರ ಸಂಜೆ ಮಾಡುವ ಸಣ್ಣ ಕೆಲಸ ಜೀವನಕ್ಕೆ ಒಂದು ತಿರುವು ನೀಡುತ್ತದೆ. ನಮ್ಮ ಪೂರ್ವಜರು ಅಥವಾ ಹಿರಿಯರು ಯಾವಾಗಲೂ ಹೇಳುತ್ತಿರುತ್ತಾರೆ, ಮೆಣಸು ಸಾಮಾನ್ಯವಾದದ್ದಲ್ಲ, ಅದು ಖಾರವಾಗಿರುತ್ತದೆ. ಆ ಖಾರ ಎಂತಹ ವಿಷಯವನ್ನಾದರೂ ನಿವಾರಿಸುತ್ತದೆ ಎಂದು. ಅದೇ ರೀತಿ ಆಧ್ಯಾತ್ಮಿಕವಾಗಿ ನೋಡಿದರೆ ಮೆಣಸು ನರದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಅಪಾರವಾಗಿ ಹೊಂದಿದೆ. ಅದಕ್ಕಾಗಿಯೇ ತಾಂತ್ರಿಕ ವಿದ್ಯೆಯಲ್ಲಿಯೂ ಮೆಣಸನ್ನು ಹೆಚ್ಚಾಗಿ ಬಳಸುತ್ತಾರೆ. ನಾವು ಮಾಡಲಿರುವ ಈ ಸಣ್ಣ ಕ್ರಿಯೆ ನಮ್ಮ ಸುತ್ತಲಿನ ಆರ ಶುದ್ಧಗೊಳಿಸುತ್ತದೆ. ಯಾವಾಗ ನಮ್ಮ ಸುತ್ತಲಿನ ಅಡೆತಡೆಗಳು ದೂರವಾಗುತ್ತವೆ ಆಗಲೇ ಲಕ್ಷ್ಮೀದೇವಿ ನಮ್ಮ ಮನೆಗೆ ಪ್ರವೇಶಿಸಲು ಮಾರ್ಗ ಸುಗಮವಾಗುತ್ತದೆ. ಹಣ ಒಂದು ಶಕ್ತಿ. ಆ ಶಕ್ತಿಯನ್ನು ನಮ್ಮ ಕಡೆಗೆ ಆಕರ್ಷಿಸಲು ನಾವು ಮೊದಲು ನಮ್ಮಲ್ಲಿರುವ ಕೆಟ್ಟ ಶಕ್ತಿಯನ್ನು ತೊಡೆದು ಹಾಕಬೇಕು. ಈ ಭಾನುವಾರ ಸಂಜೆ ನೀವು ಮಾಡುವ ಈ ಪರಿಹಾರವು ನಿಖರವಾಗಿ ಅದೇ ಕೆಲಸ ಮಾಡುತ್ತದೆ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮನೆಯ ಮೇಲೆ ಅಳುವವರ ಕಣ್ಣುಗಳಲ್ಲಿನ ಬೆಂಕಿಯನ್ನು ನಂದಿಸಿ ಆ ದೃಷ್ಟಿ ದೋಷವನ್ನು ತೆಗೆದು ಹಾಕುತ್ತದೆ. ಹಾಗಾದರೆ ಭಾನುವಾರ ಸಂಜೆ 7 ಗಂಟೆಗೆ ಮೆಣಸಿನಕಾಯಿಯೊಂದಿಗೆ ಏನು ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಾವು ಈ ಪರಿಹಾರವನ್ನು ಮಾಡಲು ಬಹಳ ಶಕ್ತಿಶಾಲಿ ವಸ್ತುಗಳನ್ನು ಬಳಸುತ್ತಿದ್ದೇವೆ. ಈ ತಂತ್ರವನ್ನು ಮಾಡಲು ನಮಗೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಸಾಮಾನ್ಯ ವಸ್ತುಗಳು ಬೇಕು. ಆದರೆ ಅವುಗಳನ್ನು ಬಳಸುವ ವಿಧಾನದಲ್ಲಿಯೇ ನಿಜವಾದ ರಹಸ್ಯ ಅಡಗಿದೆ. ಮೊದಲಿಗೆ ನಮಗೆ ಬೇಕಾಗಿರುವುದು 7 ಮೆಣಸಿನಕಾಯಿಗಳು. 7 ಮೆಣಸಿನಕಾಯಿಗಳನ್ನೇ ಏಕೆ ತೆಗೆದುಕೊಳ್ಳಬೇಕು ಎಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 7 ಎಂಬುದು ಕೇತು ಸಂಖ್ಯೆ ಮತ್ತು ಆಧ್ಯಾತ್ಮಿಕತೆ, ಮೋಕ್ಷ ಮತ್ತು ಜ್ಞಾನದ ಸಂಕೇತವಾಗಿದೆ. ಅಲ್ಲದೆ ವಾರಕ್ಕೆ 7 ದಿನಗಳು ಇರುತ್ತವೆ, ಸಪ್ತ ಋಷಿಗಳು ಇರುತ್ತಾರೆ. ಹೀಗೆ 7 ಎಂಬ ಸಂಖ್ಯೆಗೆ ಬಹಳ ಪ್ರಾಮುಖ್ಯತೆ ಇದೆ. ಈ 7 ಮೆಣಸುಗಳು ನಮ್ಮಲ್ಲಿರುವ 7 ರೀತಿಯ ದೋಷಗಳನ್ನು ನಿವಾರಿಸುತ್ತವೆ ಎಂದು ನಂಬಲಾಗಿದೆ. ಮೆಣಸುಗಳು ಕಪ್ಪಾಗಿ ಚಿಕ್ಕದಾಗಿದ್ದರೂ ಅವುಗಳಲ್ಲಿರುವ ಅಗ್ನಿ ತತ್ವವು ನಮ್ಮ ಸುತ್ತಲಿನ ನಕಾರಾತ್ಮಕ ಅಲೆಗಳನ್ನು ನಾಶಪಡಿಸುತ್ತದೆ. ನಂತರ ನಮಗೆ ಬೇಕಾಗಿರುವುದು ಒಂದು ಮಣ್ಣಿನ ದೀಪ. ಸ್ಟೀಲ್ ಪ್ಲೇಟ್ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸಬಾರದು. ಕೇವಲ ಮಣ್ಣಿನ ದೀಪವನ್ನು ಮಾತ್ರ ಬಳಸಬೇಕು. ಏಕೆಂದರೆ ಮಣ್ಣು ಭೂಮಿಯ ಸಂಕೇತವಾಗಿದೆ. ನಾವು ಮಾಡುವ ಪರಿಹಾರವು ಭೂಮಿ ತಾಯಿಯ ಸಾಕ್ಷಿಯಾಗಿ ನಡೆಯುವುದರಿಂದ ಮಣ್ಣಿನ ದೀಪಗಳಲ್ಲಿ ಬೆಳಗುವ ಜ್ವಾಲೆಗೆ ದೋಷಗಳನ್ನು ಹೀರಿಕೊಳ್ಳುವ ಶಕ್ತಿ ಹೆಚ್ಚಾಗಿರುತ್ತದೆ. ಅದೇ ರೀತಿ ನಮಗೆ ಸ್ವಲ್ಪ ಕುಂಕುಮ ಬೇಕು. ಕುಂಕುಮವು ಸೌಭಾಗ್ಯ ಮತ್ತು ವಿಜಯದ ಸಂಕೇತವಾಗಿದೆ. ಲಕ್ಷ್ಮೀದೇವಿಗೆ ಕುಂಕುಮ ಎಂದರೆ ಬಹಳ ಪ್ರೀತಿ. ಅದನ್ನು ನಾವು ಹೊಸ್ತಿಲಿಗೆ ಇಡುವುದರಿಂದ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಿದಂತೆ ಆಗುತ್ತದೆ. ಇನ್ನು ಕೊನೆಯದಾಗಿ ನಮಗೆ ಬೇಕಾಗಿರುವುದು ಕರ್ಪೂರದ ಬಿಲ್ಲೆಗಳು. ಕರ್ಪೂರವನ್ನು ಬೆಳಗಿಸಿದಾಗ ಅದು ಹೇಗೆ ಉಳಿಯದೆ ಸಂಪೂರ್ಣವಾಗಿ ಗಾಳಿಯಲ್ಲಿ ಬೆರೆತು ಹೋಗುತ್ತದೆಯೋ, ಹಾಗೆಯೇ ನಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯವೂ ಸಹ ಹಾಗೆಯೇ ಖಾಲಿ ಬೂದಿಯಾಗಿ ಗಾಳಿಯಲ್ಲಿ ಬೆರೆತು ಹೋಗಬೇಕು ಎಂಬುದು ಇದರ ಅರ್ಥ. ಕರ್ಪೂರಕ್ಕೆ ವಾತಾವರಣವನ್ನು ಶುದ್ಧೀಕರಿಸುವ ಗುಣವಿದೆ. ಇದು ಸಕಾರಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ವಿಷಯವನ್ನು ನೆನಪಿನಲ್ಲಿಡಿ.
ಕರ್ಪೂರದ ಬಿಲ್ಲೆಗಳು ಉತ್ತಮ ಗುಣಮಟ್ಟದ್ದಾಗಿರಬೇಕು ಮತ್ತು ಅವು ಬೇಗನೆ ಉರಿಯುವಂತಿರಬೇಕು. ಈ 4 ವಸ್ತುಗಳು ಅಂದರೆ 7 ಮೆಣಸು, 1 ಮಣ್ಣಿನ ದೀಪ, ಕುಂಕುಮ ಮತ್ತು ಕರ್ಪೂರದ ಬಿಲ್ಲೆಗಳನ್ನು ಸಿದ್ಧಪಡಿಸಿಕೊಂಡರೆ ಸಾಕು. ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಆಯುಧಗಳು ನಿಮ್ಮ ಬಳಿ ಇವೆ ಎಂದರ್ಥ. ಈಗ ಈ ಪರಿಹಾರವನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು ಎಂಬುದನ್ನು ನೋಡೋಣ. ಈ ಪರಿಹಾರವನ್ನು ಇಂದು ಭಾನುವಾರ ಸಂಜೆ ಸೂರ್ಯಾಸ್ತದ ನಂತರ ಅಂದರೆ ಕತ್ತಲಾದ ನಂತರ ಮಾತ್ರ ಮಾಡಬೇಕು. ಹಗಲಿನಲ್ಲಿ ಮಾಡಿದರೆ ಫಲಿತಾಂಶವಿರುವುದಿಲ್ಲ. ಏಕೆಂದರೆ ದೃಷ್ಟಿ ತೆಗೆಯುವುದು, ದೃಷ್ಟಿ ತಾಗದಂತೆ ಮಾಡುವಂತಹ ಕ್ರಿಯೆಗಳು ಸಂಜೆ ಸಂಧ್ಯಾ ಸಮಯದಲ್ಲಿ ಹೆಚ್ಚು ಫಲಿತಾಂಶವನ್ನು ನೀಡುತ್ತವೆ. ಮೊದಲಿಗೆ ನೀವು ಭಾನುವಾರ ಸಂಜೆ ಕಾಲು ಕೈಗಳನ್ನು ಶುಭ್ರವಾಗಿ ತೊಳೆದುಕೊಳ್ಳಿ. ಸ್ನಾನ ಮಾಡುವ ಅಗತ್ಯವಿಲ್ಲ. ಆದರೆ ಕಾಲು, ಕೈ, ಮುಖ ತೊಳೆದುಕೊಂಡು ಫ್ರೆಶ್ ಆಗಿರುವುದು ಒಳ್ಳೆಯದು. 3 ಬಾರಿ ನೀರು ಚಿಮುಕಿಸಿ ಶುದ್ಧಿ ಮಾಡಿಕೊಳ್ಳಿ. ಈಗ ನಾವು ಹೇಳಿದ ವಸ್ತುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಸಿದ್ಧಪಡಿಸಿಕೊಳ್ಳಿ. 7 ಮೆಣಸುಗಳನ್ನು ಎಣಿಸಿ ತೆಗೆದುಕೊಳ್ಳಿ. ಎಲ್ಲಿಯೂ ಒಡೆದಿರದ ಉತ್ತಮ ದುಂಡಗಿನ ಮೆಣಸುಗಳನ್ನು ತೆಗೆದುಕೊಳ್ಳಿ. ಅದೇ ರೀತಿ ದೀಪದ ಮೇಲೆ ಕುಂಕುಮ ಕರ್ಪೂರವನ್ನು ಸಿದ್ಧವಾಗಿ ಇಟ್ಟುಕೊಳ್ಳಿ. ಈಗ ಈ ತಟ್ಟೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ಬಳಿ ಬನ್ನಿ. ಮನೆಯ ಹೊರಗಿನಿಂದಲೇ ಈ ಪರಿಹಾರವನ್ನು ಮಾಡಬೇಕು, ಹೊರತು ಮನೆಯ ಒಳಗೆ ಮಾಡಬಾರದು. ಇದು ಬಹಳ ಮುಖ್ಯವಾದ ನಿಯಮ. ನೀವು ತಟ್ಟೆಯನ್ನು ಹಿಡಿದುಕೊಂಡು ಮನೆಯ ಹೊರಗೆ ಹೊಸ್ತಿಲಿನ ಮುಂದೆ ನಿಂತಿದ್ದೀರಿ. ನಿಂತ ನಂತರ ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವತೆಯನ್ನು, ನಿಮ್ಮ ಕುಲದೇವತೆಯನ್ನು ಮನಃಪೂರ್ವಕವಾಗಿ ನೆನಪಿಸಿಕೊಳ್ಳಿ. ದೇವರೇ, ನನ್ನ ಎಲ್ಲಾ ಕಷ್ಟಗಳು ದೂರವಾಗಲಿ, ನನ್ನ ಮನೆಗೆ ಅಂಟಿದ ಪೀಡೆ ದೂರವಾಗಲಿ ಎಂದು 1 ನಿಮಿಷ ಪ್ರಾರ್ಥಿಸಿ. ನಂತರ ತಟ್ಟೆಯಲ್ಲಿರುವ ಕುಂಕುಮವನ್ನು ತೆಗೆದುಕೊಂಡು ನಿಮ್ಮ ಹೊಸ್ತಿಲಿಗೆ ಅಂದರೆ ಮೇನ್ ಡೋರ್ ಮೇಲ್ಭಾಗಕ್ಕೆ ಅಥವಾ ಕೆಳಗಿನ ಹೊಸ್ತಿಲಿಗೆ ಬೊಟ್ಟು ಇಡಿ. ಕುಂಕುಮ ಇಟ್ಟು 2 ಕೈಗಳನ್ನು ಜೋಡಿಸಿ ಹೊಸ್ತಿಲಿಗೆ ನಮಸ್ಕರಿಸಿ. ನಮ್ಮ ಹಿಂದೂ ಧರ್ಮದಲ್ಲಿ ಹೊಸ್ತಿಲನ್ನು ಲಕ್ಷ್ಮಿಯ ಸ್ವರೂಪವೆಂದು ಭಾವಿಸುತ್ತೇವೆ. ಹೊಸ್ತಿಲಿಗೆ ನಮಸ್ಕರಿಸುವುದು ಎಂದರೆ ಲಕ್ಷ್ಮೀದೇವಿಗೆ ಸ್ವಾಗತ ಕೋರಿದಂತೆ. ನಮಸ್ಕರಿಸಿದ ನಂತರ ಈಗ ಮುಖ್ಯ ಘಟ್ಟ ಪ್ರಾರಂಭವಾಗುತ್ತದೆ. ನೀವು ತೆಗೆದುಕೊಂಡ ಮಣ್ಣಿನ ದೀಪವನ್ನು ಹೊಸ್ತಿಲಿನ ಬಲಭಾಗದಲ್ಲಿ ಇಡಬೇಕು. ಇಲ್ಲಿ ಬಲಭಾಗ ಎಂದರೆ ಅನೇಕರಿಗೆ ಸಂದೇಹ ಬರುತ್ತದೆ. ನೀವು ಹೊರಗಿನಿಂದ ಮನೆಯೊಳಗೆ ಹೋಗುವಾಗ ನಿಮಗೆ ಬಲಗಡೆ ಯಾವುದು ಬರುತ್ತದೆಯೋ ಆ ಕಡೆ ಹೊಸ್ತಿಲಿಗೆ ಆತುಕೊಂಡು ಅಥವಾ ಹೊಸ್ತಿಲಿನ ಪಕ್ಕದಲ್ಲಿ ಕೆಳಗೆ ಇಡಬೇಕು. ಏಕೆಂದರೆ ನಾವು ಶುಭ ಕಾರ್ಯಗಳಿಗೆ, ಒಳ್ಳೆಯ ಕೆಲಸಗಳಿಗೆ ಬಲಭಾಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇವೆ. ಲಕ್ಷ್ಮೀದೇವಿ ಬಲಗಾಲಿಟ್ಟು ಒಳಗೆ ಬರಬೇಕೆಂದು ನಾವು ಬಯಸುತ್ತೇವೆ. ಆದ್ದರಿಂದ ಆ ಮಾರ್ಗದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲು ದೀಪವನ್ನು ಬಲಭಾಗದಲ್ಲಿ ಇಡಬೇಕು. ದೀಪವನ್ನು ನೆಲದ ಮೇಲೆ ಇಟ್ಟ ನಂತರ ಈಗ ನಿಮ್ಮ ಕೈಗೆ 7 ಕಾಳುಮೆಣಸುಗಳನ್ನು ತೆಗೆದುಕೊಳ್ಳಿ. ಕಾಳುಮೆಣಸುಗಳನ್ನು ಬಲ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಈಗ ಆ ಕಾಳುಮೆಣಸುಗಳನ್ನು ಹಿಡಿದುಕೊಂಡು ನಿಮ್ಮ ಸುತ್ತ ತಿರುಗಿಸಿಕೊಳ್ಳಬೇಕು. ಇದು ಬಹಳ ಮುಖ್ಯವಾದ ಹೆಜ್ಜೆ. ಮೊದಲು ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸ್ 7 ಬಾರಿ ತಿರುಗಿಸಿಕೊಳ್ಳಿ. ನಂತರ ಪ್ರದಕ್ಷಿಣಾಕಾರವಾಗಿ ಅಂದರೆ ಆಂಟಿ ಕ್ಲಾಕ್ ವೈಸ್ನಲ್ಲಿ ಮತ್ತೊಂದು 7 ಬಾರಿ ತಿರುಗಿಸಿಕೊಳ್ಳಿ. ಹೀಗೆ ತಿರುಗಿಸಿಕೊಳ್ಳುವಷ್ಟು ಹೊತ್ತು ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಒಂದು ಸಂಕಲ್ಪವನ್ನು ಹೇಳಿಕೊಳ್ಳಬೇಕು. ನನಗೆ ಹಣ ಬರಬೇಕು, ನನ್ನ ಹಣ ಎಲ್ಲಿದ್ದರೂ ನನ್ನನ್ನು ಹುಡುಕಿಕೊಂಡು ಬರಬೇಕು, ನನ್ನ ಸಂಪಾದನೆಯ ಮೇಲೆ, ನನ್ನ ವ್ಯಾಪಾರದ ಮೇಲೆ, ನನ್ನ ಕುಟುಂಬದ ಮೇಲೆ ಇರುವ ನರದೃಷ್ಟಿ, ಕಣ್ಣು ದೃಷ್ಟಿ, ಈರ್ಷೆ, ಅಸೂಯೆ ಎಲ್ಲವೂ ಹೋಗಬೇಕು, ನನ್ನ ದಾರಿಯಲ್ಲಿರುವ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಬೇಕು ಎಂದು ಗಟ್ಟಿಯಾಗಿ ಬಲವಾಗಿ ಅಂದುಕೊಳ್ಳಿ. ನೀವು ಎಷ್ಟು ಬಲವಾಗಿ ಬಯಸುತ್ತೀರೋ ಆ ಕಾಳುಮೆಣಸುಗಳಿಗೆ ಅಷ್ಟು ಶಕ್ತಿ ಬರುತ್ತದೆ. ನಿಮ್ಮ ತಲೆಯನ್ನು ತಿರುಗಿಸುವುದರಿಂದ ನಿಮ್ಮ ಆರಾದಲ್ಲಿರುವ ನಕಾರಾತ್ಮಕ ಶಕ್ತಿಯು ಆ ಮಾಧ್ಯಮಕ್ಕೆ ಬರುತ್ತದೆ. 7 ಬಾರಿ ಪ್ರದಕ್ಷಿಣಾಕಾರವಾಗಿ ಮತ್ತು 7 ಬಾರಿ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿದ ನಂತರ ಮೆಣಸುಗಳನ್ನು ತಕ್ಷಣ ಕೆಳಗೆ ಇರಿಸಿದ ದೀಪದಲ್ಲಿ ಹಾಕಿ. ಈಗ ಆ ಮೆಣಸುಗಳ ಮೇಲೆ ಕರ್ಪೂರದ ಬಿಲ್ಲೆಗಳನ್ನು ಇಡಿ. 1 ಅಥವಾ 2 ಕರ್ಪೂರದ ಬಿಲ್ಲೆಗಳನ್ನು ಹಾಕಬಹುದು. ಜ್ವಾಲೆ ಚೆನ್ನಾಗಿ ಬರಲು 2 ಹಾಕಿದರೆ ಉತ್ತಮ. ಈಗ ಬೆಂಕಿ ಕಡ್ಡಿಯಿಂದ ಆ ಕರ್ಪೂರವನ್ನು ಹಚ್ಚಿ. ಕರ್ಪೂರ ಉರಿಯುತ್ತಿರುವಾಗ ಅದರಲ್ಲಿರುವ ಮೆಣಸುಗಳು ಸಹ ಬಿಸಿಯಾಗಿ ಸಿಡಿಯುತ್ತಾ ಸ್ವಲ್ಪ ಉರಿಯುತ್ತವೆ. ಆ ಜ್ವಾಲೆಗಳನ್ನು ನೋಡುತ್ತಾ ಒಮ್ಮೆ ನಮಸ್ಕರಿಸಿ. ಆ ಜ್ವಾಲೆಯಲ್ಲಿ ನಿಮ್ಮ ಕಷ್ಟಗಳು, ನಿಮ್ಮ ಸಾಲಗಳು, ನಿಮ್ಮ ದಾರಿದ್ರ್ಯ ಎಲ್ಲವೂ ಸುಟ್ಟು ಹೋಗುತ್ತಿವೆ ಎಂದು ಭಾವಿಸಿ. ಇಲ್ಲಿ ಬಹಳ ಮುಖ್ಯವಾದ ವಿಷಯವೆಂದರೆ ಕರ್ಪೂರವನ್ನು ಹಚ್ಚಿದ ತಕ್ಷಣ ಅದು ಸಂಪೂರ್ಣವಾಗಿ ಆರಿ ಹೋಗುವವರೆಗೆ ನೀವು ಅಲ್ಲಿ ಕಾಯಬಾರದು. ಹಚ್ಚಿದ ಮರುಕ್ಷಣವೇ ಹಿಂತಿರುಗಿ ನೋಡದೆ ತಕ್ಷಣವೇ ವೇಗವಾಗಿ ಮನೆಯೊಳಗೆ ಬರಬೇಕು. ಒಳಗೆ ಬಂದ ತಕ್ಷಣ ಬಾಗಿಲುಗಳನ್ನು ಮುಚ್ಚಿ. ಬಾಗಿಲು ಮುಚ್ಚಿದ ನಂತರ ಕಾಲು ಕೈ ತೊಳೆಯುವ ಅಗತ್ಯವಿಲ್ಲ. ಆದರೆ ನೆನಪಿನಲ್ಲಿ ಇಡಬೇಕಾದ ವಿಷಯವೆಂದರೆ ಈ ಪರಿಹಾರವನ್ನು ಮಾಡಿದ ನಂತರ ಅಂದರೆ ಮೆಣಸುಗಳನ್ನು ಬೆಳಗಿಸಿ ಒಳಗೆ ಬಂದ ನಂತರ ಆ ರಾತ್ರಿ ಮನೆಯಿಂದ ಹೊರಗೆ ಹೋಗಬಾರದು. ಮನೆಯಲ್ಲಿ ಯಾರು ಹೊರಗೆ ಹೋಗದಂತೆ ನೋಡಿಕೊಳ್ಳಬೇಕು. ಆದ್ದರಿಂದ ಎಲ್ಲರೂ ಮನೆಗೆ ತಲುಪಿದ ನಂತರ ರಾತ್ರಿ ಊಟ ಮಾಡುವ ಮೊದಲು ಅಥವಾ ಮಲಗುವ ಮೊದಲು ಈ ಪರಿಹಾರವನ್ನು ಮಾಡುವುದು ಉತ್ತಮ. ಒಂದು ವೇಳೆ ಯಾರಾದರೂ ಹೊರಗಿದ್ದರೆ ಅವರು ಬರುವವರೆಗೂ ಕಾಯ್ದು ಎಲ್ಲರೂ ಮನೆಗೆ ಬಂದ ನಂತರ ಈ ಕೆಲಸವನ್ನು ಮಾಡಿ.
ಏಕೆಂದರೆ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಬಿಟ್ಟು ನಾವು ಒಳಗೆ ಬಂದ ನಂತರ ಮತ್ತೆ ಬಾಗಿಲು ತೆರೆದು ಹೊರಗೆ ಹೋದರೆ ಆ ಪರಿಣಾಮ ಕಡಿಮೆಯಾಗುತ್ತದೆ ಅಥವಾ ಆ ನಕಾರಾತ್ಮಕತೆ ಮತ್ತೆ ನಮ್ಮನ್ನು ತಲುಪುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಆ ರಾತ್ರಿ ಶಾಂತವಾಗಿ ಮನೆಯಲ್ಲೇ ಇರಿ. ಪರಿಹಾರವನ್ನು ಮಾಡುವಾಗ ಮನೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಇರುವುದು ಒಳ್ಳೆಯದು. ಪತಿ ಕಚೇರಿಯಿಂದ ಬಂದ ನಂತರ, ಮಕ್ಕಳು ಶಾಲೆ ಅಥವಾ ಟ್ಯೂಷನ್ ಇಂದ ಬಂದ ನಂತರ ಎಲ್ಲರೂ ಇರುವಾಗ ಮನೆಯ ಯಜಮಾನ ಅಥವಾ ಯಜಮಾನಿ ಯಾರಾದರೂ ಸರಿ ಈ ಪರಿಹಾರವನ್ನು ಮಾಡಬಹುದು. ಇದನ್ನು ಮಾಡುವುದರಿಂದ ಮನೆಯಲ್ಲಿರುವ ಪ್ರತಿಯೊಬ್ಬರ ಮೇಲಿನ ಕೆಟ್ಟ ಪರಿಣಾಮ ದೂರವಾಗುತ್ತದೆ. ಈ ಪರಿಹಾರವನ್ನು ಮಾಡಿದ ಮರುದಿನ ಬೆಳಿಗ್ಗೆ ಅಂದರೆ ಸೋಮವಾರ ಬೆಳಿಗ್ಗೆ ನೀವು ನಿದ್ರೆಯಿಂದ ಎದ್ದು ಮನೆಯ ಹೊರಗೆ ಗುಡಿಸುವಾಗ ಉಳಿದ ಬೂದಿ ಮತ್ತು ಸುಟ್ಟ ಮೆಣಸಿನಕಾಯಿಗಳ ಮಿಶ್ರಣವನ್ನು ಬಹಳ ಎಚ್ಚರಿಕೆಯಿಂದ ತೆಗೆಯಬೇಕು. ಈ ಮಿಶ್ರಣವನ್ನು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಡಬ್ಬದಲ್ಲಿ ಅಥವಾ ಮನೆಯಲ್ಲಿ ಬಳಸುವ ಕಸದ ಬುಟ್ಟಿಯಲ್ಲಿ ಹಾಕಬಾರದು. ಏಕೆಂದರೆ ನಾವು ನಮ್ಮ ಮನೆಯ ದಾರಿದ್ರ್ಯವನ್ನು, ನರದೃಷ್ಟಿಯನ್ನು ಅದರಲ್ಲಿ ಬಂಧಿಸಿ ಸುಟ್ಟಿದ್ದೇವೆ. ಆ ನಕಾರಾತ್ಮಕ ಶಕ್ತಿಯನ್ನು ಮತ್ತೆ ಮನೆಗೆ ತರಬಾರದು. ಆದ್ದರಿಂದ ಆ ಸುಟ್ಟ ಮಿಶ್ರಣವನ್ನು ಮನೆಯ ಹೊರಗಿರುವ ಚರಂಡಿಯಲ್ಲಿ ಸುರಿಯುವುದು ಅಥವಾ ಹೊರಗೆ ಯಾರು ತುಳಿಯದ ಸ್ಥಳದಲ್ಲಿರುವ ಯಾವುದೇ ಮರದ ಬುಡದಲ್ಲಿ ಅಥವಾ ಗಿಡಗಳಲ್ಲಿ ಹಾಕುವುದು ಒಳ್ಳೆಯದು. ಆದರೆ ತುಳಸಿ ಗಿಡದಲ್ಲಿ ಮಾತ್ರ ಹಾಕಬೇಡಿ. ಹೊರಗೆ ರಸ್ತೆಯ ಪಕ್ಕದಲ್ಲಿರುವ ಮಣ್ಣಿನಲ್ಲಿ ಬೆರೆಸಿದರೂ ಪರವಾಗಿಲ್ಲ. ಹೀಗೆ ಮಾಡುವುದರಿಂದ ಆ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಮನೆಯ ಸುತ್ತಮುತ್ತಲಿನಿಂದ ಹೊರಹೋಗುತ್ತದೆ. ಈ ಒಂದು ಸಣ್ಣ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡರೆ ಮಾತ್ರ ಪರಿಹಾರದ ಸಂಪೂರ್ಣ ಫಲಿತಾಂಶ ನಿಮಗೆ ಸಿಗುತ್ತದೆ. ಈಗ ಅನೇಕರಿಗೆ ಬರುವ ಸಂದೇಹಗಳ ಬಗ್ಗೆ ಮಾತನಾಡೋಣ. ಮುಖ್ಯವಾಗಿ ಭಾನುವಾರ ಎಂದರೆ ಅನೇಕ ಜನರು ತಮ್ಮ ಮನೆಗಳಲ್ಲಿ ಮಾಂಸಾಹಾರವನ್ನು ಬೇಯಿಸುತ್ತಾರೆ. ಮಾಂಸಾಹಾರ ತಿನ್ನುವ ದಿನ ಈ ಪರಿಹಾರವನ್ನು ಮಾಡಬಹುದೇ ಎಂಬ ಅನುಮಾನ ಎಲ್ಲರಿಗೂ ಇರುತ್ತದೆ. ಇದಕ್ಕೆ ಉತ್ತರ ನಿಸ್ಸಂದೇಹವಾಗಿ ಮಾಡಬಹುದು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಏಕೆಂದರೆ ಇದು ನಮ್ಮ ದೇವರ ಕೋಣೆಯಲ್ಲಿ ಮಾಡುವ ಪೂಜೆಯಲ್ಲ. ಇದು ಒಂದು ದೃಷ್ಟಿ ಪರಿಹಾರ, ಒಂದು ತಾಂತ್ರಿಕ ಪ್ರಕ್ರಿಯೆಯಂತೆ. ದೃಷ್ಟಿ ತೆಗೆಯಲು ಅಥವಾ ನಕಾರಾತ್ಮಕ ಶಕ್ತಿಯನ್ನು ತೆಗೆಯಲು ನಾವು ಯಾವುದೇ ಆಹಾರವನ್ನು ಸೇವಿಸಿದರೂ ಪರವಾಗಿಲ್ಲ. ಆದ್ದರಿಂದ ಭಾನುವಾರ ನೀವು ಮಾಂಸಾಹಾರವನ್ನು ತಿಂದರೂ ಸಹ ಧೈರ್ಯವಾಗಿ ಸಂಜೆ ಪರಿಹಾರವನ್ನು ಮಾಡಬಹುದು. ಇದರಿಂದ ಯಾವುದೇ ದೋಷವಿರುವುದಿಲ್ಲ. ದೇವರಿಗೆ ನೈವೇದ್ಯವನ್ನು ಇಡುತ್ತಿಲ್ಲವಾದ್ದರಿಂದ ಆಹಾರ ನಿಯಮಗಳು ಇದಕ್ಕೆ ಅನ್ವಯಿಸುವುದಿಲ್ಲ. ಆದರೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಪರಿಹಾರಕ್ಕಾಗಿ ಬಳಸುವ ಕರ್ಪೂರದ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಸಾಮಾನ್ಯವಾಗಿ ನಾವು ದೇವರ ಕೋಣೆಯಲ್ಲಿ ಪೂಜೆಗಾಗಿ, ಆರತಿಗಾಗಿ ಒಂದು ಕರ್ಪೂರದ ಡಬ್ಬವನ್ನು ಬಳಸುತ್ತೇವೆ ಅಲ್ಲವೇ? ಆ ಡಬ್ಬದಿಂದ ಕರ್ಪೂರವನ್ನು ತೆಗೆದು ಈ ದೃಷ್ಟಿ ಪರಿಹಾರಕ್ಕೆ ಬಳಸಬಾರದು. ದೇವರಿಗೆ ಬಳಸುವ ವಸ್ತುಗಳು ಪವಿತ್ರವಾದವು. ಅವುಗಳನ್ನು ಇಂತಹ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಹಾಕಲು ಬಳಸಬಾರದು. ಆದ್ದರಿಂದ ನೀವು ಈ ಪರಿಹಾರಕ್ಕಾಗಿ ಪ್ರತ್ಯೇಕವಾಗಿ ಬೇರೆ ಕರ್ಪೂರದ ತುಂಡುಗಳನ್ನು ಅಂಗಡಿಯಿಂದ ತಂದುಕೊಳ್ಳಿ ಅಥವಾ ಪೂಜಾ ಕೋಣೆಯಲ್ಲಿ ಇಲ್ಲದ ಬೇರೆ ಕಡೆ ಇರುವ ಕರ್ಪೂರವನ್ನು ಬಳಸಿ. ಒಂದು ವೇಳೆ ನಿಮ್ಮ ಬಳಿ ಪೂಜಾ ಕೋಣೆಯಲ್ಲಿ ಮಾತ್ರ ಕರ್ಪೂರ ಇದ್ದರೆ ಬೆಳಿಗ್ಗೆ ಅದರಿಂದ ಕೆಲವು ತುಂಡುಗಳನ್ನು ತೆಗೆದು ಹೊರಗೆ ಇಡಿ. ಆಗ ಅದು ಪೂಜಾ ಸಾಮಗ್ರಿಯ ಅಡಿಯಲ್ಲಿ ಬರುವುದಿಲ್ಲ. ಆದರೆ ಪರಿಹಾರ ಮಾಡುವ ಸಮಯದಲ್ಲಿ ದೇವರ ಕೋಣೆಗೆ ಹೋಗಿ ಅಲ್ಲಿಂದ ತೆಗೆದು ಬಳಸಬೇಡಿ. ಇದು ಸಣ್ಣ ವಿಷಯವಾದರೂ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ. ಋತುಮತಿಯಾದ ಮಹಿಳೆಯರು ಈ ಪರಿಹಾರವನ್ನು ಮಾಡಬಾರದು. ಆ ದಿನಗಳಲ್ಲಿ ಮಹಿಳೆಯ ದೇಹವು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಶಕ್ತಿಯ ಮಟ್ಟದಲ್ಲಿ ಬದಲಾವಣೆಗಳು ಇರುವುದರಿಂದ ಅಂತಹ ತಾಂತ್ರಿಕ ಪರಿಹಾರಗಳನ್ನು ಆ ಸಮಯದಲ್ಲಿ ಮಾಡಿದರೆ ಅವರ ಆರೋಗ್ಯದ ಮೇಲೆ ಅಥವಾ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಮೇಲಾಗಿ ನಮ್ಮ ಸಂಪ್ರದಾಯದಲ್ಲಿ ಆ ಸಮಯದಲ್ಲಿ ಮಹಿಳೆಯರು ದೂರವಿರುವುದು ರೂಢಿ. ಆದ್ದರಿಂದ ಪೀರಿಯಡ್ಸ್ ನಲ್ಲಿರುವಾಗ ಈ ಕೆಲಸ ಮಾಡಬೇಡಿ. ಮನೆಯಲ್ಲಿ ಬೇರೆಯವರೊಂದಿಗೆ ಅಂದರೆ ಪತಿ ಅಥವಾ ಮಕ್ಕಳೊಂದಿಗೆ ಮಾಡಿಸಿ. ಪರಿಹಾರದ ಮುಖ್ಯ ಉದ್ದೇಶವೆಂದರೆ ನಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪ ಶಕ್ತಿಯೇ ಈ ಪರಿಹಾರಕ್ಕೆ ಶಕ್ತಿ ನೀಡುತ್ತದೆ. ಇದನ್ನು ಮಾಡಿದರೆ ನನ್ನ ಕಷ್ಟಗಳು ದೂರವಾಗುತ್ತವೆ ಎಂದು ನೀವು ಎಷ್ಟು ಬಲವಾಗಿ ನಂಬುತ್ತೀರೋ ಅಷ್ಟು ಬೇಗ ಫಲಿತಾಂಶ ಕಾಣಿಸುತ್ತದೆ. ಅನೇಕರು ನಾನು ಮಾಡಿದೆ ಆದರೆ ನನಗೆ ಹಣ ಬರಲಿಲ್ಲ ಎಂದು ಹೇಳುತ್ತಿರುತ್ತಾರೆ. ಒಂದು ಬಾರಿ ಮಾಡಿದ ಮಾತ್ರಕ್ಕೆ ವರ್ಷಗಳಿಂದ ಸಂಗ್ರಹವಾದ ದಾರಿದ್ರ್ಯ ಹೋಗುವುದಿಲ್ಲ ಅಲ್ಲವೇ? ಆದ್ದರಿಂದ ಈ ಪರಿಹಾರವನ್ನು ಕನಿಷ್ಠ 5 ಅಥವಾ 7 ಭಾನುವಾರಗಳು ಸತತವಾಗಿ ಮಾಡಿ. ಮೊದಲ ವಾರ ಮಾಡಿದಾಗಲೇ ನಿಮಗೆ ಮನಸ್ಸಿನಲ್ಲಿ ಒಂದು ಅಜ್ಞಾತ ಶಾಂತಿ, ಮನೆಯಲ್ಲಿ ಒಂದು ಸಕಾರಾತ್ಮಕ ಕಂಪನ ತಿಳಿಯುತ್ತದೆ. ನಿಮ್ಮ ಕೆಲಸಗಳು ನಿಧಾನವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಬರಬೇಕಾದ ಹಣ ಕೈಗೆ ಸಿಗುತ್ತದೆ. ಅಲ್ಲಿಯವರೆಗೆ ಮುಚ್ಚಿ ಹೋಗಿದ್ದ ದ್ವಾರಗಳು ತೆರೆದುಕೊಳ್ಳುತ್ತವೆ ಎಂದು ಅರ್ಥ. ಆಕಸ್ಮಿಕ ಧನಲಾಭವಾಗಬಹುದು ಅಥವಾ ಹಣ ಬರಲು ಹೊಸ ಅವಕಾಶಗಳು ಬರಬಹುದು. ಆದ್ದರಿಂದ ಸ್ನೇಹಿತರೆ, ಇಂದು ಭಾನುವಾರವಾಗಿರುವುದರಿಂದ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಸಂಜೆ ಆಗುತ್ತಿದ್ದಂತೆ 7 ಮೆಣಸುಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಮನೆಯ ಹೊಸ್ತಿಲ ಬಳಿ ಈ ಚಿಕ್ಕ ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತುಂಬಿಕೊಳ್ಳಿ. ಬಡತನ, ಸಾಲ, ಅನಾರೋಗ್ಯ ಎಲ್ಲವೂ ಮಾಯವಾಗಿ ಅಷ್ಟೈಶ್ವರ್ಯಗಳಿಂದ ಮನೆ ತುಂಬಿ ತುಳುಕುತ್ತದೆ. ಈ ಪರಿಹಾರವು ಬಹಳ ಶಕ್ತಿಶಾಲಿಯಾಗಿದೆ. ಅನೇಕರು ಇದನ್ನು ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆದಿದ್ದಾರೆ.
ನೀವು ಕೂಡ ನಂಬಿಕೆಯಿಂದ ಮಾಡಿ, ಖಂಡಿತ ಒಳ್ಳೆಯದಾಗುತ್ತದೆ. ನಿಮ್ಮ ದಾರಿದ್ರ್ಯ ದೂರವಾಗಿ ಅದೃಷ್ಟ ಬರುತ್ತದೆ.